ಕಲಿಯುಗದಲ್ಲಿ ಭಕ್ತರ ಮೊರೆ ಕೇಳುವ ಭಗವಂತನೆಂದರೆ ಅದು ಸುಬ್ರಹ್ಮಣ್ಯ ಸ್ವಾಮಿ. ಈ ಸುಬ್ರಹ್ಮಣ್ಯ ಈಗ ಬೆಂಗಳೂರಿಗೆ ಬಂದು ನೆಲೆಸಿದ್ದಾನೆ. ಅಚ್ಚರಿಯಾಗ್ತಿದೆ ಅಲ್ವೇ? ಏನಿ ಕುತೂಹಲ? ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಪ್ರಾರಂಭಿಸೋಣ ಮುಕ್ತಿ ದರ್ಶನವನ್ನ. ಬೆಂಗಳೂರಿನಿಂದ ಕೆಂಗೇರಿ ದಾಟಿ ದೊಡ್ಡ ಆಲದ ಮರದ ರಸ್ತೆಯಲ್ಲಿ ಸಾಗಿದ್ರೆ ರಾಮೋಹಳ್ಳಿ ಸಿಗುತ್ತೆ. ರಾಮೋಹಳ್ಳಿಯಲ್ಲಿ ನೆಲೆಸಿದ್ದಾನೆ ಮುಕ್ತಿನಾಗ. ಅಲ್ಲಿ ವಿಶ್ವದಲ್ಲೇ ಅತ್ಯಂತ ಎತ್ತರವಾದ ನಾಗರ ಪ್ರತಿಮೆಯನ್ನ ಸ್ಥಾಪಿಸಲಾಗಿದೆ. ಕಳೆದ ಶುಕ್ಲ ಪಕ್ಷ ತ್ರಯೋದಶಿಯಂದು ಈ ನಾಗನಿಗೆ ವೈಭವದ ಉತ್ಸವ ನೆರವೇರಿತು. ಆ ವೈಭವದ ಉತ್ಸವ ನಿಮ್ಮ ಮುಂದಿದೆ. ನೀವಿಲ್ಲಿ ನೋಡುತ್ತಿರುವುದು ಮೋಕ್ಷ ಕರುಣಿಸುವ ಮುಕ್ತಿನಾಗ. ಭಕ್ತರ ಸಕಲ ಸಂಕಷ್ಟಗಳನ್ನು ಪರಿಹರಿಸುವ ಕರುಣಾ ಕೃಪಾಳು ಈ ಸುಬ್ರಹ್ಮಣ್ಯ ಸ್ವಾಮಿ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ ನಾಗರೂಪಧರ ಸುಬ್ರಹ್ಮಣ್ಯಂ ನಾಗದೋಷಹರ ಸುಬ್ರಹ್ಮಣ್ಯಂ ನಾಗವಿಲೋಲ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ. ಇಂಥ ಸ್ವಾಮಿಯ ದರ್ಶನಕ್ಕೆ ನೂರಾರು ಮಂದಿ ಭಕ್ತರು ಬರುತ್ತಾರೆ, ಅಭಿಷೇಕದಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ನಾಗನಿಗೆ ಪೂಜೆ ಸಲ್ಲಿಸುವುದಕ್ಕೂ ಒಂದು ಕಾರಣವಿದೆ. ಯಾಕೆ ನಾಗನ ಪೂಜೆ ಮಾಡಬೇಕು? ಇದು ರಾಹು ಮತ್ತು ಕೇತು. ರಾಹು ಅಂದರೆ ನಾಗನ ಹೆಡೆ, ಕೇತು ಅಂದಾಗ ನಾಗನ ಮಿಕ್ಕಿದ ಭಾಗ. ಅಂದರೆ ಮನುಷ್ಯನ ದೇಹ ಏನಿದೆ, ಈ ಮನುಷ್ಯನ ದೇಹ ಮೂಳೆ, ಚರ್ಮ, ನರಗಳು ಇದೆಲ್ಲವೂ ಕೂಡ ರಾಹುವಿಗೆ ಸಂಬಂಧಪಟ್ಟಿದ್ದು. ಕಣ್ಣು, ಬ್ರೈನು ಅಥವಾ ಮನಸ್ಸು ಇದಿಷ್ಟೂ ಕೂಡ ಕೇತುವಿಗೆ ಸಂಬಂಧಪಟ್ಟಿದ್ದು. ನೀವು ನಾಗನಿಗೆ ನಮಸ್ಕಾರ ಮಾಡಿದ್ರೆ ಇಡೀ ದೇಹ ಚೆನ್ನಾಗಿರುತ್ತೆ. ಕೇಳಿರ್ಬೋದು ನೀವು ಕಾಳಸರ್ಪದೋಷ ಅಂತ. ಕಾಳಸರ್ಪದೋಷ ಅಂದ್ರೇನು? ಅಪಮೃತ್ಯು. ಎಂತೆಂಥ ಮಹಾನ್ ವ್ಯಕ್ತಿಗಳು ಚರಿತ್ರೆಯಲ್ಲಿ ದಾಖಲೆ ಮಾಡಿರ್ತಕ್ಕಂಥವರು ಕೂಡ ಅಪಮೃತ್ಯುಗೊಳಗಾಗಿದ್ದಾರೆ. ಅವ್ರನ್ನ ಯಾರೋ ಹಂತಕರು ಕೊಲೆ ಮಾಡಿರ್ಬೋದು, ಆಕ್ಸಿಡೆಂಟಲ್ ಸತ್ತಿರ್ಬೋದು, ಏನೇ ಆಗಿರ್ಬೋದು. ಅಪಮೃತ್ಯು ಪೂರ್ಣ ಆಯಸ್ಸನ್ನು ಅವರು ಎಂಜಾಯ್ ಮಾಡೋದಕ್ಕೆ ಅವಕಾಶವೇ ಆಗೋದಿಲ್ಲ. ಇದೆಲ್ಲವನ್ನು ನೀವು ಅವಾಯ್ಡ್ ಮಾಡಬೇಕಾದ್ರೆ ನಾಗನಿಗೆ ಪೂಜೆ ಮಾಡಬೇಕು. ಅಪಮೃತ್ಯುವನ್ನ ಪರಿಹರಿಸುವ ಮುಕ್ತಿ ನಾಗನನ್ನ ಭಕ್ತಿಯಿಂದ ಭಜಿಸಿದರೆ ಸಾಕು, ಭವ ಭಯಗಳನ್ನು ಕಳೆದು ಬಿಡುತ್ತಾನೆ ಮುಕ್ತಿನಾಗ. ಇಲ್ಲಿನ ನಾಗನಿಗೆ ಪೂಜೆ ಸಲ್ಲಿಸಲು ಒಂದು ಕ್ರಮವಿದೆ. ಆ ರೀತಿಯಲ್ಲಿ ನೀವು ಈ ನಾಗನನ್ನ ಸ್ಮರಿಸಿದರೆ ಸಕಲ ಸಂಕಷ್ಟಗಳು ಪರಿಹಾರವಾಗುತ್ತವೆ ಎಂಬುದು ಧರ್ಮದರ್ಶಿಗಳ ಮಾತು. ನೀವು ಮಾಡಬೇಕಾದ್ರೆ ಏನು,
ಇಲ್ಲೊಂದು ನಾಗನ ಇಟ್ಕೊಂಡು 11 ರೂಪಾಯಿ ಇಟ್ಕೊಂಡು 9 ಪ್ರದಕ್ಷಿಣೆ ಮಾಡಿ ಓಂ ಶ್ರೀ ಮುಕ್ತಿ ನಾಗಾಯ ನಮಃ ಅಂತ ಹೇಳಿಕೊಂಡು ನಿಮ್ಮ ಸಮಸ್ಯೆ ಹೇಳಿ ನಿಮ್ಮ ಸಮಸ್ಯೆಗೆ ಆ ದೇವರು ಪರಿಹಾರವನ್ನು ಕೊಡ್ತಾನೆ. ಇದೇ ರೀತಿಯಲ್ಲಿ ಪೂಜೆಯನ್ನು ನೆರವೇರಿಸಿ ತಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಂಡವರು ಅನೇಕ ಮಂದಿ ಇದ್ದಾರೆ. ಇಲ್ಲಿ ನಾವು ಏನೇ ಅಂದ್ಕೊಂಡ್ರೂ ಇಚ್ಛೆ ನಮಗೆ ಭಾಳ ಸಂತೋಷ ಮನಸ್ಸಿಗೆ ಎಲ್ಲ ಆಗೋದ್ರಿಂದ ಪ್ರತಿಯೊಬ್ಬರು ಇಲ್ಲಿ ಬಂದು ತಮ್ಮ ಕಷ್ಟ ಎಲ್ಲ ಹೇಳ್ಕೊಂಡ್ರೆ ನನಗೇನೋ ಸಮಾಧಾನ ಆಗಿದೆ. ತಾವುಗಳು ಬಂದು ಇಲ್ಲಿ ಏನಾದರೂ ಅಂದ್ಕೊಳ್ಳೋದಿದ್ರೆ ಬಂದು ಹೇಳಿ ಅಂತ ಹೇಳ್ತಿದ್ದೀನಿ. ಈಗ 10 ದಿನದಿಂದ ಇಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಪ್ರತಿದಿನ ಬಂದು ನಾನು ಸೇವೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿನ ಪ್ರಕೃತಿ ಸೌಂದರ್ಯ ಮತ್ತು ನಾಗದೇವತೆ ನಾಗರಾಜ ತುಂಬ ನೋಡೋದಕ್ಕೆ ನಮಗೆ ಇಲ್ಲಿ ಬಿಟ್ಟು ಹೋಗೋದಕ್ಕೆ ಮನಸ್ಸು ಬರಲ್ಲ. ಆ ಥರ ಒಂದು ಸೌಂದರ್ಯ ಜೊತೆಗೆ ಭಕ್ತಿ ಪ್ರಜ್ಞೆ ಚೆನ್ನಾಗಿ ಇಲ್ಲಿ ಉದ್ಭವ ಆಗುತ್ತೆ. ತುಂಬ ಚೆನ್ನಾಗಿದೆ. ಇಲ್ಲಿನ ಅನುಭವ ಕೂಡ ಹೊಸದಾಗುತ್ತೆ. ಇಲ್ಲಿ ಬಂದು ನೋಡಿದ್ರೆ ಬಂದು ಎಲ್ಲರೂ ಇಲ್ಲಿನ ಒಂದು ಅನುಭವವನ್ನು ಪಡ್ಕೊಳ್ಳಿ. ಹಾಗೂ ನಮಗೂ ಇನ್ನೂ ಹೆಚ್ಚಿನ ಸೌಕರ್ಯಗಳಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಇಲ್ಲಿ ದೇವಸ್ಥಾನದ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಇಂಥ ಕೃಪಾಳು ಕರುಣಾಸಾಗರ ಮುಕ್ತಿ ನಾಗನಿಗೆ ಮೊನ್ನೆ ಜ್ಯೇಷ್ಠ ಮಾಸ ಶುಕ್ಲ ತ್ರಯೋದಶಿಯಂದು ನೆರವೇರಿತು ವೈಭವದ ಉತ್ಸವ. ಬಿಡದೆ ಅಳಿಸಲು ಯತ್ನಿಸಿದ ಕದನವ ಮಾಡಿದ ನಾಗನ ಸಂತತಿಯ ನಾಶ ಆರಂಭವಾಯಿತು. ನಾಗನ ಸಂತತಿಯ ನಾಶ ಆರಂಭವಾಯಿತು. ಸಾವು ನೋವು ಅಳಲು ಕಾಡಿತು. ನಾಗನ ಕಥೆ ಕೇಳಿರಯ್ಯ. ನಾಶವ ತಡೆಯಲು ಷಡನನ ಪಾದಕ್ಕೆ ತಲೆಬಾಗಿ ರಕ್ಷಣೆ ಕೋರಿದ ನಾಗವಂಶವ. ರಕ್ಷಣೆ ಕೋರಿದ ನಾಗವಂಶವ ಉಳಿಸಲು ಬೇಡಿದ ವಾಸುಕಿ. ನಾಗನ ಕಥೆ ಕೇಳಿರಯ್ಯ. ಇದಿಷ್ಟು ರಾಮೋಹಳ್ಳಿಯ ಮುಕ್ತಿನಾಗನ ಉತ್ಸವದ ಅದ್ಧೂರಿ ದೃಶ್ಯಾವಳಿಗಳು. ನಾಗದರ್ಶನ ಮಾಡಿದ ನಿಮಗೆಲ್ಲ ಸನ್ಮಂಗಳ ಉಂಟಾಗಲಿ, ಆ ಸ್ವಾಮಿ ಅನುಗ್ರಹಿಸಲಿ ಎಂಬುದೇ ನಮ್ಮ ಆಶಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.